ಎಲ್ಲ ಗೆಳೆಯರೇ, ಇವತ್ತು ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ. ಹೋರಾಟಕ್ಕೆ ಸಾವಿಲ್ಲ ಒಂದು ಪುಸ್ತಕ, ಇನ್ನೊಂದು ಓಲೆ ಒಳಗೆ ಓಲೆ ಒಳ ಧ್ವನಿ ಎರಡು ಪುಸ್ತಕಗಳನ್ನ ಸ್ವಾಮೀಜಿಯವರು ರಚನೆ ಮಾಡಿದ್ದಾರೆ. ಅವುಗಳನ್ನೇ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅತ್ಯಂತ ಸಂತೋಷದಿಂದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೇನೆ, ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾಮೀಜಿಯವರು ನನಗೆ ಆಹ್ವಾನ ಮಾಡಿದಾಗ ನಾನು ಒಪ್ಕೊಂಡಿದ್ದೆ, ಆದ್ರೆ ನಾನು ಡೇಟ್ ಮರೆತುಬಿಟ್ಟೆ. ಇವತ್ತು ಸಿಂಧೂರಿನಲ್ಲಿ ಕಾರ್ಯಕ್ರಮ ಒಪ್ಕೊಂಡಿದ್ದೆ, ಅಲ್ಲಿಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಿನ್ನೂರು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಿನ್ನೆ ಸ್ವಾಮೀಜಿ ಅವರಿಗೆ ಹೇಳಿದ್ದೆ, ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿ ನಾನು ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ತೇನೆ. ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಎರಡು ನಿಮಿಷ ಮಾತನಾಡಿ ನಿಮ್ಮ ಮಠಕ್ಕೆ ಶುಭ ಕೋರಿ ಹೋಗ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಕ್ಷಮಿಸಬೇಕು, ನನ್ನ ಮಾತು ಮುಗಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ. ತಾವೆಲ್ಲ ಅನುಮತಿ ಕೊಡಬೇಕು. ಮತ್ತೆ ಸಭೆ ಮುಂದೆ ಎಲ್ಲ ಗೆಳೆಯರೇ, ಇವತ್ತು ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ. ಹೋರಾಟಕ್ಕೆ ಸಾವಿಲ್ಲ ಒಂದು ಪುಸ್ತಕ, ಇನ್ನೊಂದು ಓಲೆ ಒಳಗೆ ಓಲೆ ಒಳ ಧ್ವನಿ ಎರಡು ಪುಸ್ತಕಗಳನ್ನ ಸ್ವಾಮೀಜಿಯವರು ರಚನೆ ಮಾಡಿದ್ದಾರೆ. ಅವುಗಳನ್ನೇ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅತ್ಯಂತ ಸಂತೋಷದಿಂದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೇನೆ, ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾಮೀಜಿಯವರು ನನಗೆ ಆಹ್ವಾನ ಮಾಡಿದಾಗ ನಾನು ಒಪ್ಕೊಂಡಿದ್ದೆ, ಆದ್ರೆ ನಾನು ಡೇಟ್ ಮರೆತುಬಿಟ್ಟೆ. ಇವತ್ತು ಸಿಂಧೂರಿನಲ್ಲಿ ಕಾರ್ಯಕ್ರಮ ಒಪ್ಕೊಂಡಿದ್ದೆ, ಅಲ್ಲಿಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಿನ್ನೂರು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಿನ್ನೆ ಸ್ವಾಮೀಜಿ ಅವರಿಗೆ ಹೇಳಿದ್ದೆ, ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿ ನಾನು ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ತೇನೆ. ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಎರಡು ನಿಮಿಷ ಮಾತನಾಡಿ
ನಿಮ್ಮ ಮಠಕ್ಕೆ ಶುಭ ಕೋರಿ ಹೋಗ್ತೀನಿ ಅಂತ ಹೇಳಿದ್ದೆ. ಆಗ ಕ್ಷಮಿಸಬೇಕು, ನನ್ನ ಮಾತು ಮುಗಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ. ತಾವೆಲ್ಲ ಅನುಮತಿ ಕೊಡಬೇಕು. ಮತ್ತೆ ಸಭೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.